ಇದೇನಿದು, ಸೋಫಾ ಮೇಲೆ ಮಲಗಿಬಿಟ್ಟಿದ್ದೀನಿ. ಹೆಸರುಗ ಎಲ್ಲೋದ್ಲು ಇಷ್ಟು ಬೇಗ? ಓ, ಟೈಮ್ ಆಗೋಗಿದೆ. ಮೇ ಬಿ ರೆಡಿಯಾಗಿ ಕಾಲೇಜ್ ಹೊರಟ್ಬಿಟ್ಲಾ? ಛೇ, ನೆನ್ನೆ ಏನೆಲ್ಲ ಆಗೋಯ್ತು. ಏನು ಮಾಡಲಿ ನಾನು? ನಿಸರ್ಗನ ಹೆಂಗೆ ಒಪ್ಪಿಸ್ಲಿ? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಅವಳೇ ಹೇಳಿದ್ಲು ಈಗಲೇ ಮಗು ಬೇಡ ಅಂತ. ಸೊ ಅದಕ್ಕೆ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದೆ. ಬೈ ಮಿಸ್ಸಾಗಿ ತಗೊಂಡಿಲ್ಲ. ಸೊ ಕನ್ಸೀವ್ ಆಗಿದ್ದಾಳೆ. ಅದ್ರಲ್ಲೇನು, ಇವಾಗ ಅಬಾರ್ಟ್ ಮಾಡಿಸ್ಕೋಬೋದಲ್ಲ. ಮತ್ತೆ ನಮಗೆ ಮೊದಲು ಮಗು ಆಗ್ಬಿಟ್ರೆ ಕಷ್ಟ. ಅಣ್ಣಂಗಾಗ್ಬೇಕು ಮೊದಲು ಮಗು. ಯಾವುದಕ್ಕೂ ಈ ವಿಚಾರ ಅಮ್ಮನ ಹತ್ರ ಹೇಳ ಬೇಡ, ಈಗ ಹೇಳೋದು ಬೇಡ. ಸರಿ, ಫಸ್ಟ್ ರೆಡಿಯಾಗಿ ಕಾಲೇಜ್ಗೆ ಹೋಗೋಣ. ಅಮ್ಮ, ಅಮ್ಮ. ಹೇಳಿ ಸಿದ್ಧಾರ್ಥಪ್ಪರೆ, ಕಾಲೇಜ್ ಹೊರಟಿದ್ದೀರಾ? ತಿಂಡಿ ತಿನ್ಬೇಕಂತೆ. ತಿಂಡಿ ತಿಂತೀನಿ ರಾಧಕ್ಕ. ಅಮ್ಮ ಎಲ್ಲಿ? ಅಮ್ಮ ಅವರು ಪೂಜೆ ಮಾಡ್ತಾವ್ರೆ. ಸರಿ ಬಿಡು, ಅಲ್ಲೇ ಹೋಗ್ತೀನಿ. ಅಪ್ಪರೆ, ಏನ್ ರಾಧಕ್ಕ? ಅಮ್ಮವ್ರು ಹೇಳಿದ್ರು ಸಿದ್ಧಾರ್ಥ ರೆಡಿ ಆಗಿರ್ತಾನೆ, ತಿಂಡಿ ಬಡಿಸು, ತಿಂದು ಹೋಗ್ಲಿ ಅಂತ. ನೀವು ಅವ್ರ ಹತ್ರ ಇವಾಗ ಹೋಗೋದು ಬೇಡವಂತೆ. ವಾಟ್? ನಾನು ಅಮ್ಮನ ಹತ್ರ ಯಾಕೆ ಹೋಗ್ಬಾರ್ದು? ಏನಾಯ್ತು? ಸಿದ್ಧಾರ್ಥ, ತಿಂಡಿ ತಿನ್ಬಾರಪ್ಪ. ಅದಕ್ಕೆ ಅಮ್ಮನ ಹತ್ರ ಮಾತಾಡ್ಬೇಕು ನಾನು. ಅಲ್ಲ ಸಿದ್ಧಾರ್ಥ, ನಿನ್ನೆ ಯಾಕೆ ನಿಸರ್ಗನ್ನ ತುಂಬಾ ಅಳಿಸ್ತಿದ್ಯಂತೆ? ಅತ್ತೆ ಹೇಳಿದ್ರು. ಓ, ಅತ್ತಿಗೆ ಏನೋ ಸಣ್ಣ ಪುಟ್ಟ ಜಗಳ, ಅದ್ರಲ್ಲಿ ಏನು? ಅಮ್ಮ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು? ಹೌದು ಸಿದ್ಧಾರ್ಥ, ನಾನು ಹೇಳ್ದೆ ಪರವಾಗಿಲ್ಲ ಬಿಡಿ ಅತ್ತೆ, ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಅಂತ. ಆದ್ರೆ ಅತ್ತೆ ತುಂಬಾನೇ ಬೇಜಾರಾಗಿದ್ದಾರೆ ಸಿದ್ಧಾರ್ಥ. ಹೌದಾ? ಮೊದ್ಲು ಅಮ್ಮನ್ ಮಾತಾಡ್ಸ್ಬೇಕು. ಅಪ್ಪ, ತಂದೆ ಪರಮಾತ್ಮ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಯಾಕೆ ನನ್ ಮಕ್ಳಿಗಿಂತ ಕಷ್ಟ ಕೊಡ್ತಾ ಇದೀಯಾ? ಇಂತ ಒಳ್ಳೆ ಮಕ್ಳು ನನ್ ಮಕ್ಳು. ಆದ್ರೆ ನನ್ ಸೊಸೆದಿಗೆ ಯಾಕೆ ಹಿಂಗ್ ಕಷ್ಟ ಕೊಡ್ತಿದಾರ ಅವರು? ಬೇಕಂತ ಮಾಡ್ತಿದಾರೋ ಇಲ್ಲ ಸಂದರ್ಭ ಅವ್ರ ಕೈಲಿ ಮಾಡಿಸ್ತಿದ್ಯೋ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ತಂದೆ ಇಷ್ಟು ಕಷ್ಟ ಕೊಡ್ತಿದ್ಯಾ? ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೂ ಇನ್ ನೋವಿನ ಮೇಲೆ ನೋವು. ನಿನ್ನೆ ನಿಸರ್ಗ ಹತ್ತಿದ್ ನೋಡಿ ತುಂಬಾ ಬೇಜಾರಾಗ್ಬಿಡ್ತು. ಯಾಕೆ ಪರಮಾತ್ಮ, ಏನಾದ್ರೂ ಇದ್ರೆ ನನಗೆ ಕಷ್ಟ ಕೊಡು. ಸಾಯೋ ಜೀವ ನಾನು ಹೆಂಗೋ ಅನುಭವಿಸ್ತೀನಿ. ಆದ್ರೆ ಬಾಳಿ ಬದುಕಬೇಕಾಗಿರೋ ನನ್ನ ಮಕ್ಕಳು ಚೆನ್ನಾಗಿರ್ಲಿ ತಂದೆ. ಗಣೇಶ, ನನ್ನ ತಾಯಿ ಏನೇ ಬೇಡ್ಕೊಂಡ್ರು ಹಿಡಿಯಲ್ಸು ತಂದೆ. ಅಮ್ಮ, ಅಮ್ಮ, ನಿನ್ನೆ ಆಗಿರೋದಕ್ಕೆ ಅಮ್ಮ ನನ್ನ ಸೇಡ್ ತಿರ್ಸ್ಕೊಂತಾ ಇದಾರೆ. ಆಗ್ಲಿ. ಅಮ್ಮ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಜನ್ಯ, ಅವನಿಗೆ ತಿಂಡಿ ಮಾಡಿ ಕಾಲೇಜ್ಗೆ ಹೋಗೋದಕ್ಕೆ ಹೇಳು. ಅತ್ತೆ, ಆಗಿದ್ದಾಗೋಗಿದೆ. ಪಾಪ ಸಿದ್ದು, ಮಾತಾಡ್ಸಿ ಅತ್ತೆ. ಜನ್ಯ, ನಾನು ಹೇಳ್ದಷ್ಟು ಮಾಡು. ಅವನಿಗೆ ತಿಂಡಿ ತಿಂದು ಕಾಲೇಜ್ಗೆ ಹೋಗಕ್ಕೆ ಹೇಳು ಅಷ್ಟೇ, ಮುಂದೆ ಮಾತು ಬೇಡ. ಅಮ್ಮ, ಏನ್ ನನ್ ಮೇಲೆ ಇಷ್ಟು ಕೋಪ? ಅಲ್ಲ, ಅವಳ ಮೇಲಿರೋ ಅಷ್ಟು ಪ್ರೀತಿ ನನ್ ಮೇಲೆ ಇಲ್ವಾ ನಿನ್ಗೆ? ನಾನ ಮಗ, ಅವಳ ಮಗಳು ನಿನ್ಗೆ. ಈ ಮನೇಲಿ ಇರೋರೆಲ್ಲ ನನ್ನ ಮಕ್ಕಳೇ, ಯಾರಿಗೂ ಭೇದ ಭಾವ ಮಾಡೋಲ್ಲ ನಾನು. ಸುಮ್ನೆ ತಿಂಡಿ ತಿನ್ನೋಗಕ್ಕೆ ಹೇಳು ಜನ್ಯ. ಅದಕ್ಕೆ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಅಯ್ಯೋ ಸಿದ್ಧಾರ್ಥ, ತಿಂಡಿ ತಿನ್ನೋಗಪ್ಪ. ಅತ್ತೆ ಅಷ್ಟೆಲ್ಲ ಹೇಳಿದಾರೆ, ಮತ್ತೆ ಅವ್ರ ಮಾತಿಗೂ ಬೆಲೆ ಕೊಡಲ್ವಾ? ಇಲ್ಲ, ಅದಕ್ಕೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ನಾನು ಎದ್ದಿದ್ದೆ ಲೇಟು. ಅದಕ್ಕೆ ನಿಸರ್ಗ ತಿಂಡಿ ತಿಂದು ಹೋದ್ಲು ತಾನೆ. ಹಾ ಸಿದ್ದು, ತಿಂಡಿ ತಿಂದ್ಲು. ತಿಂಡಿ ತಿಂದು ಏನೋ ಟ್ಯಾಬ್ಲೆಟ್ಸ್ ತಗೋತಿದ್ಲು. ಹಬ್ಬ, ಟ್ಯಾಬ್ಲೆಟ್ ತಗೊಂಡ್ಲಾ? ಅಷ್ಟೇ ಸಾಕು. ಸಿದ್ದು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ. ಅಲ್ಲ, ಇಷ್ಟೆಲ್ಲ ಓದ್ಕೊಂಡು ನೀವು ಈ ತರ ಹೆಂಡತಿ ಜೊತೆ ಜಗಳ ಆಡ್ತೀರಾ ಅಂದ್ರೆ ಎಷ್ಟು ಮಾತ್ರ ಸರಿ? ಅತ್ತಿಗೆ, ನಾನು ಮನುಷ್ಯನೇ ಅಲ್ವಾ? ಸಣ್ಣ ಪುಟ್ಟ ಜಗಳಾನು ಬರಬಾರ್ದಾ ಹೇಳಿ? ಯಾಕೆಲ್ಲರೂ ನನ್ನ ಹಿಂಗ್ ಟಾರ್ಗೆಟ್ ಮಾಡ್ತೀರಾ? ಸರಿನಪ್ಪ, ಆಯ್ತು, ಇನ್ನೇನು ಕೇಳಲ್ಲ. ಕೇಳ್ಬೇಕನ್ಸ್ತು, ಕೇಳ್ದೆ ಅಷ್ಟೇ. ಏನ್ ತಪ್ಪು ತಿಳ್ಕೊಂಬೇಡ. ಪರವಾಗಿಲ್ಲ ಅತ್ತಿಗೆ, ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ನನ್ ಮೇಲೆ ಯಾಕೆ ಮನ ಮಂದಿ ಎಲ್ಲ ಕೋಪ ಮಾಡ್ಕೊಂಡಿದ್ರಾ? ನಂಗೆ ಅದೇ ಬೇಜಾರು. ಸರಿ ಆಯ್ತು, ಸಂಜೆ ಬಂದು ಮಾತಾಡ್ತೀನಿ. ಅದಕ್ಕೆ ಬರ್ಲಾ? ಬಾಯ್. ತಿಂಡಿ ತಿನ್ನೋಗಪ್ಪ. ಪ್ಲೀಸ್ ಅದಕ್ಕೆ ಬಲವಂತ ಮಾಡ್ಬೇಡಿ. ಅಯ್ಯೋ ಒಳ್ಳೆ ಹುಡುಗ. ಅಲ್ಲ, 5 ನಿಮಿಷಕ್ಕೆ ತಿಂಡಿ ತಿನ್ಬೋದು. ಯಾಕೆ ಹಿಂಗೆ? ಬೆಳಗ್ಗೆ ನನ್ನ ನಿಸರ್ಗ ಏನೋ ಒಂಥರ ಇದ್ಲು. ಛೆ, ಏನಾಯ್ತು? ಇವ್ರಿಬ್ರು ಚೆನ್ನಾಗಿರ್ತಾರೆ ಅನ್ಕೊಂಡ್ರೆ ಇವ್ರಿಬ್ರು ಜಗಳ ಮಾಡ್ತಿದ್ದಾರೆ. ನನ್ ಮೇಲಿರೋ ಕೋಪಕ್ಕೆ ಒಬ್ಳೆ ಕಾಲೇಜ್ಗೆ ಹೋಗ್ಬಿಟ್ಟಿದ್ದಾಳೆ. ಏನ್ ಮಾಡ್ಲಿ? ಹೆಂಗನ ಮಾಡಿ ಕನ್ವಿನ್ಸ್ ಮಾಡ್ಬೇಕಲ್ಲ. ಅವಳು ಅರ್ಥ ಮಾಡ್ಕೋತಾ ಇಲ್ಲ. ನಿಸರ್ಗ ಏನ್ ಸಿಂಧು ಹೇಳು? ನೆನ್ನೆ ಹೇಳಿದ ವಿಚಾರ ಮಾತಾಡ್ದ ಸಿದ್ಧಾರ್ಥ್ ಸರ್ ಹತ್ರ? ಹಾ ಸಿಂಧು, ಮಾತಾಡ್ದೆ. ರಿಯಲಿ? ಏನ್ ಹೇಳಿದ್ರೆ? ಇನ್ನೇನ್ ಹೇಳ್ತಾರೆ, ಚೆನ್ನಾಗ್ ಬೈದ್ರು. ಇವಾಗ ನೀನು ಹೋಗು, ಚೆನ್ನಾಗ್ ಬೈಸ್ಕೊಂಬ. ಬೈದ್ರಾ? ಏನಮ್ಮ? ನಿನ್ಗೆ ಹೇಳ್ದೆ ತಾನೆ ನೆನ್ನೆನೆ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ. ನೀನೆಲ್ಲ ಕೇಳ್ತೀಯ ನನ್ ಮಾತು? ಇವಾಗ ಏನಮ್ಮ, ನಿಂಗೆ ನನ್ನ ಮೇಲೆ ಡೌಟ್ ಇದ್ರೆ ನೀನೇ ಹೋಗು ಕೇಳು. ಬೇಡ ಬಿಡು, ಏನ್ ಮಾಡ್ಲಿ? ನಿಜವಾಗ್ಲು ನಂಗೆ ಸಿದ್ಧಾರ್ಥ್ ಸರ್ ಬೇಕು ಕಣೆ. ಏ ಲೂಸು, ಯಾಕೆ ಹಂಗೊಡ್ದೆ? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ದೆ ತಾನೆ ಇದೆಲ್ಲ ಆಗೋದಿಲ್ಲ ಅಂತ. ನಿಂಗೆ ಅಷ್ಟಿದ್ರೆ ಹೋಗಿ ನೀನೇ ಕೇಳು. ನಾನು ಇದ್ರಲ್ಲೆಲ್ಲ ಇನ್ವಾಲ್ವ್ ಮಾಡ್ಬೇಡ, ಗೊತ್ತಾಯ್ತಾ? ಇವ್ಳಿಗೆ ಏನಾಯ್ತು ಇದ್ದಕ್ಕಿದ್ದಂಗೆ? ಚೆನ್ನಾಗಿ ಇದ್ಲಲ್ಲ. ಅದಿತಿ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿವನ್, ಟೇಕ್ ಯುವರ್ ಸೀಟ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ದು ಲಾಸ್ಟ್ ಸೆಮಿಸ್ಟರ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಒಂದ್ಸಲಿ ಹೋಗಿ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ? ಓಕೆ ಮ್ಯಾಮ್. ಮ್ಯಾಮ್, ಈ ಸಲ ಟಾಪರ್ ಯಾರು? ಈ ಸಲ ಟಾಪರ್ ಗೊತ್ತಾಗ್ಬೇಕು ಅಂದ್ರೆ ನೀವೇ ಹೋಗಿ ಚೆಕ್ ಮಾಡ್ಬೇಕು. ಓಕೆ? ಹೋಗಿ ಚೆಕ್ ಮಾಡಿ, ನಾನು ಹೇಳೋದಿಲ್ಲ. ನಿಸರ್ಗ ಪ್ಲೀಸ್, ಈ ಮಗು ಬೇಡ ನಮ್ಗೆ. ಜಾನು, ನಂದು ನೋಡಿ ಅಮ್ಮ. ಈರೇ ಫಸ್ಟ್ ನಂದು ಸಿಗ್ತಾ ಇಲ್ಲ. ಇಲ್ಲಿ 204
202 ಓಕೆ ಸಿಕ್ತು. ಮೈ ಗಾಡ್. ಏನೇ ಏನಾಯ್ತು? 82% ಕಡೆನಾ? ಐ ಆಮ್ ವೆರಿ ಹ್ಯಾಪಿ. ಸಾಕು ಇಷ್ಟು ಮಾತ್ರ ಬಂತಲ್ಲ. ಲೇ ನಂದು ನೋಡೆ. ಓಕೆ ನೀನ್ ರಿಜಿಸ್ಟರ್ ನಂಬರ್ ಹೇಳು ಬೇಗ. 341. 3 ಇಲ್ಲ. ಹಾ ಸಿಕ್ತು. ಏನಿದು ಸಿಂಧು, ನೀನ್ ನನಗಿಂತ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಅಲ್ವಾ? ಏನಾಯ್ತು? 68%. ವಾಟ್? ಏನ್ ಅಷ್ಟೊಂದು ಕಡಿಮೆ ಬಂದಿದ್ಯಾ? ನೋ ಯಪ್ಪ, ಇವಾಗ ನಮ್ಮ ಅಮ್ಮನ್ಗೆ ಏನ್ ಹೇಳಿ ನಾನು? ಈ ನಡುವೆ ನೀನು ಓದಿನ ಬಗ್ಗೆ ತುಂಬಾನೇ ಗಮನ ಕಡಿಮೆ ಮಾಡಿದ್ದೆ ಕಣೆ. ನಾನು ಗಮನಿಸ್ತಾನೆ ಇದ್ದೆ. ಸಿಂಧು, ಸಿದ್ಧಾರ್ಥ್ ಸರ್ ಬಂದ್ರು. ಏನಮ್ಮ ಸಿಂಧು, ಯಾಕೆ ಅಳ್ತಾ ಇದೀಯಾ? ಸರ್ ಅವಳದು ಈ ಸೆಮಿಸ್ಟರ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದೆ, ಅದಕ್ಕೆ ಬೇಜಾರಾಗಿದ್ದಾಳೆ. ಹೌದಾ? ಓದೋದ್ರ ಕಡೆ ಗಮನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ರೆ ಹಿಂಗೆ ಆಗುತ್ತೆ. ಅರ್ಥ ಆಯ್ತಾ ಏನಾಯ್ತು ಅಂತ? ಸರ್ ಅದು ನೋಡಮ್ಮ ಸಿಂಧು, ಈ ತರ ಆಪರ್ಚುನಿಟಿ ಯಾವಾಗ್ಲೂ ಎಲ್ರಿಗೂ ಸಿಗಲ್ಲಮ್ಮ. ಫೀಸ್ ಕಟ್ಟಿ ನಿಮ್ಗೆ ಬೇಕಾಗಿರೋದೆಲ್ಲ ಕೊಡ್ಸಿ ಓದೋದು ಕಳ್ಸಿದ್ರೆ ನೀವು ಮಾಡೋದೇನು? ಅರ್ಥ ಆಗ್ತಿದ್ಯಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಸರ್ ಅದು ಇಟ್ಸ್ ಓಕೆ, ಇನ್ಮೇಲಾದ್ರೂ ಓದಿನ ಕಡೆ ಗಮನ ಕೊಡು. ಅರ್ಥ ಆಯ್ತಾ? ಜಾನು, ಏನ್ ಪರ್ಸೆಂಟೇಜ್ ಬಂದಿದೆ ನಿಂದು? ಸರ್ ನಂದು ಪರವಾಗಿಲ್ಲ ಸರ್, 82% ಬಂದಿದೆ. ಓಕೆ, ನಾಟ್ ಎ ಬ್ಯಾಡ್. ಗುಡ್ ಮಾರ್ಕ್ಸ್, ವೆರಿ ಗುಡ್. ಕೀಪ್ ಇಟ್ ಅಪ್, ವೆಲ್ ಡನ್. ಥ್ಯಾಂಕ್ ಯು ಸರ್. ನನ್ನ ಬಂಗಾರ ಎಷ್ಟು ಬಂದಿದೆ? ಎಲ್ಲಿ ನಂಬರೇ ಕಾಣಿಸ್ತಿಲ್ವೇ? ಇಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆಯಾ ಇಲ್ವಾ ಇವಳದು? ಯಾರ್ ರಿಸಲ್ಟ್ ನೋಡ್ತಾ ಇದ್ದೀರಾ ಸಿದ್ಧಾರ್ಥ್ ಸರ್? ಸರ್ ಅದು ಎಲ್ಲಾರ್ದು ನೋಡ್ತಾ ಇದ್ದೆ ಯಾವ ತರ ಬಂದಿದೆ ಅಂತ. ಹೌದಾ? ಓಕೆ ಸರ್, ಬನ್ನಿ ಹಾಗಾದ್ರೆ ಕ್ಲಾಸ್ ಟಾಪರ್ಗೆ ವಿಶ್ ಮಾಡೋಣ. ಟಾಪರಾ? ಯಾರು ಕ್ಲಾಸ್ ಟಾಪರ್? ಯಾರಾಗಿದ್ದಾರೆ? ಇದೇನ್ ಸರ್ ಹಿಂಗ್ ಕೇಳ್ತೀರಾ? ಲಾಸ್ಟ್ ಸೆಮಿಸ್ಟರ್ ಯಾರು ಟಾಪರ್ ಆಗಿದ್ರು ಈ ಸೆಮಿಸ್ಟರ್ ಅವರೇ. ಅಂದ್ರೆ ಅಂದ್ರೆ ನಿಸರ್ಗ ಅವರೇ ಟಾಪರ್. ಓ ನೈಸ್, ಇಟ್ಸ್ ವೆರಿ ನೈಸ್. ಬನ್ನಿ ಸರ್ ಹೋಗೋಣ. ಹಾ ಸರ್ ಬರ್ತಿದ್ದೀನಿ, ನಡೀರಿ ನೀವು. ವಾವ್, ಗುಡ್, ವೆರಿ ಗುಡ್, ಎಕ್ಸಲೆಂಟ್ ನಿಸರ್ಗ, ಐ ಪ್ರೌಡ್ ಆಫ್ ಯು. ನೀನೇ ಟಾಪರ್. ಏನ್ರಪ್ಪ ಎಲ್ಲ ನಿಮ್ ರಿಸಲ್ಟ್ ನೋಡಿದ್ರಾ? ಎಸ್ ಸರ್, ನೋಡಿದ್ವಿ. ವೆಲ್ ನಿಸರ್ಗ, ಬಾಮ್ಮ, ಬಾ ಇಲ್ಲಿ. ಅಲ್ಲಮ್ಮ, ಕ್ಲಾಸ್ ಟಾಪರ್ ಆಗಿದ್ಯಾ, ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಹಾಗೇನಿಲ್ಲ ಸರ್, ನಾನು ಖುಷಿಯಾಗಿ ಇದ್ದೀನಿ. ವೆಲ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರ ಸಿದ್ಧಾರ್ಥ್ ಸರ್ ರಿಸಲ್ಟ್ ಯಾವ ತರ ಬಂದಿದೆ ಅಂತ? ಹಾ ದೀಪ್ತಿ ಮೇಡಮ್, ನೋಡ್ದೆ. ನೀವ್ ನೋಡಿದ್ರಾ? ಅಲ್ಲ ಅದೇಂಗೆ ಆ ನಿಸರ್ಗನೇ ಟಾಪರ್ ಆಗ್ತಾಳೆ? ಲಾಸ್ಟ್ ಟೈಮ್ ಅವಳೇ ಟಾಪರ್, ಈ ಟೈಮ್ ಅವಳೇ ಟಾಪರ್. ಅದ್ರಲ್ಲೂ ಯಾಕೋ ನನಗೆ ಡೌಟ್ ಅಪ್ಪ. ಡೌಟಾ? ಯಾಕೆ ಯಾಕೆ ದೀಪ್ತಿ ಮೇಡಮ್? ಅಲ್ಲ, ಆ ಹುಡುಗಿ ಕ್ಲಾಸಿಗೆ ಬರೋದೇ ರೇರು, ವಾರಕ್ಕೊಂದ್ಸಲಿ ಆದ್ರೂ ರಜೆ ಆಗ್ತಾಳೆ, ಹೆಂಗ್ ಟಾಪರ್ ಆಗ್ತಾಳೆ ಅಂತ ಇಲ್ಲಿ ಏನಾದ್ರೂ ಗೋಲ್ಮಾಲ್ ನಡೀತಾ ಇದ್ಯಾ? ಏನ ದೀಪ್ತಿ ಮೇಡಮ್, ನಮ್ ಕಾಲೇಜಲ್ಲಿ ಗೋಲ್ಮಾಲ ಚಾನ್ಸೇ ಇಲ್ಲ. ಅದ್ರಲ್ಲೇನಿದೆ ಬಿಡಿ, ಓದ್ಕೊಂಡಿದ್ದಾಳೆ, ಬರ್ದಿದ್ದಾಳೆ, ಟಾಪರ್ ಬಂದಿದ್ದಾಳೆ, ಅದ್ರಲ್ಲೇನು? ಆ ಹುಡ್ಗಿ ತುಂಬಾ ಡೆಡಿಕೇಟೆಡ್ ಮೇಡಮ್. ಆತರ ಅಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟಿ ಆ ಹುಡ್ಗಿಗೆ. ಏನಪ್ಪ ನನಗೇನೋ. ಯಾಕೆ ಮೇಡಮ್, ನಿಮ್ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡ್ತಾಳೋ ಇಲ್ವೋ? ನನ್ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಮಾಡ್ತಾಳೆ, ಅದೇ ನನಗೆ ಡೌಟು. ಅಲ್ಲ, ವಾರಕ್ಕೊಂದ್ಸಲ ಆದ್ರೂ ರಜೆ ಆಗ್ತಾಳ ಹುಡುಗಿ, ಹೆಂಗ್ ಟಾಪರ್ ಬರ್ತಾಳೆ? ನೋಡಿ ಮೇಡಮ್, ಎವ್ರಿ ಡೇ ಕಾಲೇಜಿಗೆ ಬಂದಿರೋರಲ್ಲೂ ಫೇಲ್ ಆಗಿರೋರು ಇದ್ದಾರೆ, ಮತ್ತೆ ಅವ್ರಿಗೇನ್ ಹೇಳ್ತೀರಾ? ಓಕೆ ಓಕೆ, ನೀವೇನೋ ಡಿಸ್ಕಸ್ ಮಾಡ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ. ಸರ್ ಬರ್ತೀನಿ. ಓಕೆ ಸಿದ್ಧಾರ್ಥ್ ಸರ್. ಹೋಗ್ಲಿ ಬಿಡು ಸಿಂಧು, ಬೇಜಾರ್ ಮಾಡ್ಕೊಂಬೇಡ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರಿ, ಓಕೆ? ಆದ್ರೂ ಅಟ್ ಲೀಸ್ಟ್ 75 ಪ್ಲಸ್ ಆದ್ರೂ ಬಂದಿದ್ರೆ ಚೆನ್ನಾಗಿತ್ತು ಕಣೆ. ಅಲ್ಲ, ಅದಾಗದೆ ಬರಕ್ ಅದೇನ್ ಕಡಲೆ ಮಿಠಾಯ? ದುಡ್ಡು ಕೊಟ್ಟಿದ ತಕ್ಷಣ ಬರುತ್ತೆ ಅನ್ನೋದಕ್ಕೆ? ನೀನು ಓದ್ಕೋಬೇಕಮ್ಮ, ಕಷ್ಟಪಟ್ಟು ಹಗಲು ರಾತ್ರಿ, ಆಗ್ಲೇ ಎಲ್ಲ ಆಗೋದು. ಓದ್ಕೊಂಡಿದ್ದೆ ಕಣೆ ಸಿಂಧು, ನಿನ್ ಗಮನ ಎಲ್ಲ ಬೇರೆ ಕಡೆ ಇತ್ತು ಬಿಡು. ನೀನ್ ಓದಿರ್ತೀಯ. ಐ ಆಮ್ ರಿಯಲಿ ಸಾರಿ ಕಣೆ ನಿಸರ್ಗ. ಸಿದ್ಧಾರ್ಥ್ ಸರ್ ಸಿಕ್ಕಿದ್ರು ಅವಾಗ್ಲೇ. ಹೌದಾ? ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ, ನನ್ ಗಮನ ಅದ್ರಲ್ಲಿ ಇರ್ಲಿಲ್ಲ, ಓದೋದ್ರಲ್ಲಿ. ಸೊ ನಿಜವಾಗ್ಲೂ ನೀನ್ ಹೇಳ್ದಂಗೆ ಅದು ಅಟ್ರಾಕ್ಷನ್ ಕಣೆ. ಸುಮ್ಮನೆ ನಾನು ಏನೇನೋ ಆಲೋಚನೆ ಮಾಡ್ಬಿಟ್ಟೆ. ಹೋಗ್ಲಿ ಬಿಡಮ್ಮ ತಾಯಿ, ಈಗ್ಲಾದ್ರೂ ರಿಯಲೈಸ್ ಆದಲ್ಲ, ಅಷ್ಟೇ ಸಾಕು. ಏನೇಮ್ಮ ಏನೋ ಸಮಥಿಂಗ್ ಇಸ್ ರಾಂಗ್. ನಿಮ್ಮಿಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಇದೆ ಅಲ್ಲ? ಏನಿಲ್ಲ ಬಿಡಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಸರ್ಗ, ಕಂಗ್ರಾಚುಲೇಷನ್ಸ್ ನಿಸರ್ಗ, ಕಾಲೇಜಲ್ಲೇ ಟಾಪರ್ ಆಗಿದ್ಯಾ. ವೆರಿ ಗುಡ್, ವೆಲ್ ಡನ್. ಥ್ಯಾಂಕ್ ಯು ಸರ್. ನಿಸರ್ಗ, ಒಂದ್ ನಿಮಿಷ ನಿಂತ್ಕೋ. ನೋಡು, ನಿನ್ನೆ ಕರೀತಾ ಇರೋದು ನಿಸರ್ಗ. ಎಲ್ಲದಕ್ಕೂ ಕೋಪ. ಏನಪ್ಪ, ನನ್ನ ಮನ್ಸನ್ನು ಅರ್ಥ ಮಾಡ್ಕೊಳ್ಳೆ ನೀನು. ಯಾಕೆ ಹಿಂಗ್ ನೋಯಿಸ್ತೀಯ ನನ್ನ? ಹಲೋ ಸಿದ್ಧಾರ್ಥ್, ಏನು ತುಂಬಾ ದಿವಸ ಆದ್ಮೇಲೆ ಫೋನ್ ಮಾಡಿದ್ದೀರಾ? ಸಾರಿ ಬೃಂದ, ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳು ಸಿದ್ಧಾರ್ಥ್, ಏನಂತ ಎಮರ್ಜೆನ್ಸಿ? ಬೃಂದ, ಒಂದು ಅಬಾರ್ಷನ್ ಮಾಡಿಸ್ಬೇಕಾಗಿತ್ತು. ವಾಟ್? ಅಬಾರ್ಷನ್? ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ಯಾರಿಗೆ, ಏನ್ ವಿಚಾರ? ಅಯ್ಯೋ, ನೀನ್ ಏನೇನೋ ತಪ್ಪು ತಿಳ್ಕೊಂಬೇಡಮ್ಮ, ನನ್ನ ಮಿಸ್ಸಸ್ಸೇ. ಸರಿ ಆಯ್ತು, ಈಗ ಯಾಕೆ ಅಬಾರ್ಷನ್? ಏನಾಯ್ತು? ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್. ಪ್ಲೀಸ್ ಬೃಂದ, ಹೆಂಗೂ ನೀನು ಗೈನಕಾಲಜಿಸ್ಟ್ ಅಲ್ವಾ, ಹಂಗಾಗಿ ನಿನ್ ನೆನಪಾಯ್ತು. ಮಾಡ್ಬೋದು, ಆದ್ರೆ ಆದ್ರೆ ಏನ್ ಸಮಸ್ಯೆ? ಎಷ್ಟು ತಿಂಗಳಲ್ಲಿದೆ? ಇನ್ನ 1 ಮಂತ್ ಆಗಿರ್ಬೇಕಷ್ಟೇ.
ಓಕೆ 1 ಮಂತ್ ಆದ್ರೆ ಮಾಡ್ಬೋದು. ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಬೃಂದ? ಮತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು. ಹಂಗಾಗಿ ಸಿದ್ಧಾರ್ಥ್, ಫ್ರೆಂಡ್ ಆಗಿ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ಈಗಿನ ಕಾಲದಲ್ಲಿ ಪ್ರೆಗ್ನೆನ್ಸಿ ಬರೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸಿದ್ಧಾರ್ಥ್. ಅಂತದ್ರಲ್ಲಿ ದೇವ್ರು ಕೊಟ್ಟಿರೋದನ್ನ ಯಾಕೆ ಬೇಡ ಅನ್ಕೊಂತೀರಾ? ಮತ್ತೆ ಒಂದೊಂದ್ಸಲ ಒಂದೊಂದ್ ಕೇಸಲ್ಲಿ ಹಿಂಗೂ ಆಗುತ್ತೆ. ಹೆಂಗಂದ್ರೆ ಮೊದಲಿಗೆ ಮಕ್ಕಳು ಬೇಡ ಅಂತ ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಜೀವನ ಪೂರ್ತಿ ಮಕ್ಕಳು ಇಲ್ದಂಗೆ ಒದ್ದಾಡ್ತಾರೆ. ಯೋಚನೆ ಮಾಡು ಸಿದ್ಧಾರ್ಥ್. ವಾಟ್, ಆ ಥರನೂ ಚಾನ್ಸ್ ಇದೆಯಾ? ಬೃಂದ, ಭಯ ಬೀಳಿಸ್ಬೇಡ ಪ್ಲೀಸ್. ಭಯ ಬೀಳಿಸ್ತಿಲ್ಲ ಸಿದ್ಧಾರ್ಥ್, ಇದೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಇನ್ನು ಕೆಲವೊಂದ್ಸಲ ಮೆಡಿಕಲ್ ಇಶ್ಯೂಸ್ ಬಂದಾಗ ಮಾಡಿಸ್ತಾರೆ ಅಬಾರ್ಷನ್. ಅದು ಬಿಟ್ರೆ ಈ ತರ ಅಕ್ರಮ ಸಂಬಂಧ ಅಂತವಕ್ಕೆಲ್ಲ ಮಾಡ್ತಾರೆ. ನೀನು ಯಾಕೆ? ಬೃಂದ ಪ್ಲೀಸ್, ಸೇಫ್ ಆಗಿ ನೀನೇ ಅಬಾರ್ಷನ್ ಮಾಡಿಸ್ಕೊಡ್ಬೇಕು. ಓಕೆ, ಒಂದ್ಸಲ ನಿಮ್ ಮಿಸ್ಸಸ್ ನ ಕರ್ಕೊಂಡ್ ಬನ್ನಿ. ಆದ್ರೆ ಒಂದ್ ವಿಚಾರ, ಅವ್ರಿಗೂ ಇದು ಓಕೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಆಗೋದಿಲ್ಲ. ಓಕೆ, ಕರ್ಕೊಂಬರ್ತೀನಿ. ಥ್ಯಾಂಕ್ ಯು ಬೃಂದ. ಓ, ಇಲ್ಲಿದ್ಯಾ ನೀನು? ಬಾ ನಿಸರ್ಗ, ಕಾರಲ್ಲಿ ಹೋಗೋಣ ಬಾ. ಸರ್ ಪ್ಲೀಸ್, ನೀವು ನನ್ನ ಹತ್ರ ಮಾತಾಡಬೇಡಿ. ಏನೇ ನನ್ನ ಮುದ್ದಿನ ರಾಣಿ, ನನ್ನ ಮೇಲೆ ಕೋಪನ? ಸಿದ್ಧಾರ್ಥ್ ಸರ್ ಬಿಡಿ. ಅಯ್ಯೋ ಬಿಡಿ, ನನ್ನ ಕೈನ ಬಸ್ ಹೊರಟೋಗುತ್ತೆ. ನೋ, ಏನ್ ಮಾಡ್ತಿದ್ದೀರಾ ನೀವು? ನನ್ನ ಮಾತು ಕೇಳ್ಬೇಕಷ್ಟೇ ನೀನು. ನಿಸರ್ಗ ಪ್ಲೀಸ್, ಅಳ್ಬೇಡ ಅಳ್ಬೇಡ ಕಣೆ. ನೋಡಿ ಸರ್, ದಯವಿಟ್ಟು ನಿಮ್ಮನ್ನ ನೋಡಿದ್ರೆ ಭಯ ಆಗ್ತಿದೆ ನನಗೆ. ನನ್ನ ಮಾತಾಡ್ಸ್ಬೇಡಿ ನೀವು ಪ್ಲೀಸ್ ಸರ್. ನಿಮ್ ಕಾಲಿಗೆ ಬೀಳ್ತೀನಿ, ನನ್ನ ಕೈ ಬಿಡಿ. ಸಾರಿ ಸಾರಿ ನಿಸರ್ಗ, ಪ್ಲೀಸ್ ಅಳ್ಬೇಡವೆ. ನೋಡು, ನನ್ನ ಜೊತೆ 5 ನಿಮಿಷ ಮಾತಾಡು, ಆಮೇಲೆ ನಾನು ನಿನ್ಗೇನು ಫೋರ್ಸ್ ಮಾಡಲ್ಲ. ಓಕೆ? 5 ನಿಮಿಷ? 5 ನಿಮಿಷದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ಓಕೆ ಆಯ್ತು, ಅಷ್ಟೊತ್ತಿಗೆ ನಾನೇನೋ ಒಂದು ಮಾಡಿ ಕನ್ವಿನ್ಸ್ ಮಾಡ್ತೀನಿ ನಿನ್ನ. ವಾಟ್? ಏನಿಲ್ಲ, ಬಾ ಅಲ್ಲಿ ಕುತ್ಕೊಳ್ಳೋಣ ಬಾ. ನೋಡು ಬಂಗಾರಿ, ಏ ನಿಸರ್ಗ, ಇಲ್ಲಿ ನೋಡು. ಸರ್, ಏನೇ ಇದ್ರು ಬೇಗ ಹೇಳಿ ಮುಗಿಸಿ, ನಾನು ಬೇಗ ಮನೆಗೆ ಹೋಗ್ಬೇಕು. ನಾನು ಇಲ್ವಾ ನಿನ್ ಜೊತೆ? ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆ ಇಷ್ಟು ಇದು ಮಾಡ್ಕೋತೀಯ? ನಿಸರ್ಗ ಅಳ್ಬೇಡ್ವೆ, ಎಷ್ಟು ಅಳ್ತೀಯ? ಏನು ಆಗ್ಬಾರ್ದಾಯ್ತು ಅಂತ ಹಿಂಗ್ ಅಳ್ತೀಯ ನೀನು? ನಾನೇನೋ ದೊಡ್ಡ ಕೊಲೆ ಮಾಡೋ ತರ ಆಡ್ತಿದ್ಯಲ್ವೇ? ಸಿದ್ಧಾರ್ಥ್ ಸರ್, ನೀವು ಮಾಡಕ್ ಹೊರಟಿರೋದು ಕೊಲೆನೆ ಸಿದ್ಧಾರ್ಥ್ ಸರ್. ಸರಿ ಆಯ್ತು, ಕೂಲ್ ಡೌನ್, ಅಳ್ಬೇಡ, ನಾನು ಹೇಳೋದು ಕೇಳು. ನಿಸರ್ಗ, ನಾನು ಯಾಕೆ ನಿರ್ಧಾರ ತಗೊಂಡು ಗೊತ್ತಾ? ಮನೆಯಲ್ಲಿ ಏನ್ ಸಮಸ್ಯೆ ಅಂತ ನಿನ್ಗೂ ಗೊತ್ತು. ಅಣ್ಣ ಅತಿಗೆ ನಮ್ಗಿಂತ ದೊಡ್ಡವರು ಕಣೆ, ಅವ್ರಿಗ್ ಮಗು ಆಗ್ಲಿ, ಆಮೇಲೆ ನಾವು ಮಗು ಮಾಡ್ಕೊಳೋಣ. ಸಿದ್ಧಾರ್ಥ್ ಸರ್, ನಾವು ಬಡವರೇ ಇರ್ಬೋದು, ನಿಮ್ ತರ ಶ್ರೀಮಂತರಲ್ದೇ ಇರ್ಬೋದು, ಆದ್ರೆ ನಮ್ಗೆ ಜೀವಕ್ಕೆ ತುಂಬಾ ಬೆಲೆ ಇದೆ ಸರ್. ನಾವು ಒಂದ್ ಜೀವಕ್ಕೆ ತುಂಬಾ ಬೆಲೆ ಕೊಡ್ತೀವಿ ಸರ್. ನಿಮ್ ತರ ಅನ್ಕೊಂಡಾಗ ತೆಗೆದು ಬಿಸಾಕೋದಕ್ಕೆ ಅದ ಆಟದ ಗೊಂಬೆ ಅಲ್ಲ ಸರ್. ನೋಡಿ ಸಿದ್ಧಾರ್ಥ್ ಸರ್, ಬಾವಂಗು ಅಕ್ಕಂಗು ಯಾಕೆ ಮಗು ಆಗಲ್ಲ? ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿ ನನ್ ಕಂದಮ್ಮನ್ನ ಸಾಯಿಸ್ಬೇಡಿ ಸಿದ್ಧಾರ್ಥ್ ಸರ್. ಪ್ಲೀಸ್ ಸರ್, ನಿಮ್ ಕಾಲಿಗೆ ಬೀಳ್ತೀನಿ. ಓ ನಿಸರ್ಗ, ಅರ್ಥ ಮಾಡ್ಕೊಳೆ ಪ್ಲೀಸ್ ಕಣೆ. ನಿಮ್ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ, ನನ್ನ ಬಿಡಿ, ನಾನು ಹೋಗ್ಬೇಕು. ಇಷ್ಟೇನಾ ನೀನ್ ನನ್ನ ಪ್ರೀತಿ ಮಾಡೋದು? ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂದಲ್ಲೇ. ಸರ್, ಹೇಳದನ್ನೇ ಹೇಳಿ 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 ಯಾಕೆ ಸರ್ ಹಿಂಗ್ ಹಿಂಸೆ ಮಾಡ್ತಿದ್ದೀರಾ? ನಿಮ್ಗೋಸ್ಕರ ಈಗ್ಲೂ ನಾನು ಪ್ರಾಣ ಕೊಡ್ತೀನಿ ಸರ್, ಆದ್ರೆ ಒಂದು ಪ್ರಾಣ ತೆಗಿಯೋದಿಲ್ಲ. ದಯವಿಟ್ಟು ಈ ಟಾಪಿಕ್ ನಿಲ್ಲೇ ಬಿಟ್ಬಿಟ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ನೀವ್ ಇದೇ ತರ ನನ್ಗೆ ಹಿಂಸೆ ಮಾಡ್ತಾ ಇದ್ರೆ ಯಾವತ್ತಿಗೂ ನಿಮ್ ಕಣ್ಣು ಕಾಣಿಸ್ದಂಗ್ ಹೊರಟೋಗ್ಬಿಡ್ತೀನಿ. ನೋ ನಿಸರ್ಗ, ನೋಡು, ಆತರ ಎಲ್ಲ ಡಿಸಿಷನ್ ತಗೊಂಬೇಡ. ಸರಿ ಆಯ್ತು, ಬಾ ಮನೆಗೆ ಹೋಗೋಣ. ಪರವಾಗಿಲ್ಲ ಸರ್, ನಾನು ಹೋಗ್ತೀನಿ. ಸಾಕು, ನಿಮ್ ಸಹವಾಸ ಸಾಕು ನನ್ಗೆ. ಎಷ್ಟು ನೋಯಿಸ್ತಾ ಇದೀನಿ ನಿನ್ನ, ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಇವಳು? ಏನಪ್ಪ ಮಾಡ್ಲಿ, ಹೆಂಗ್ ಅರ್ಥ ಮಾಡಿಸ್ಲಿ ಇವಳಿಗೆ? ಅದಕ್ಕ ನಿಸರ್ಗ ಬಂದ? ಹಾ ಪೋರೆ ಬಂದವ್ರೆ. ನಿಸರ್ಗ ನಿಸರ್ಗ ನಿಸರ್ಗ, ನೋಡು ಸಿದ್ದು ಕರೀತಿದ್ದಾನೆ. ಪರವಾಗಿಲ್ಲ ಅಕ್ಕ, ಕರೀಲಿ. ನಿಸರ್ಗ, ಏನಾಯ್ತು? ಏನಿಲ್ಲ ಜನಿ ಅಕ್ಕ. ಜನಿ ಅಕ್ಕ ಕುತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಿಸರ್ಗ, ಅದಕ್ಕೆ ನಿಸರ್ಗ ಏನ್ ಹೇಳ್ತಿದ್ಲು? ಏನ್ ಹೇಳ್ತಾಳೆ ಸಿದ್ದು? ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂದ್ಲು. ಯಾಕೆ ಚಿನ್ನ ಅಷ್ಟು ಕೋಪ? ನನ್ ಬಂಗಾರಿ ಅಲ್ವಾ ನೀನು? ನೋಡಿ, ನಿಮ್ಮಂತವ್ರ ಹತ್ರ ನನಗ್ ಮಾತೇ ಬೇಕಾಗಿಲ್ಲ. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ಟೆ. ಯಾಕೋ ದೊಡ್ಡ ತಪ್ಪು ಮಾಡಿದೆ ಅನಿಸ್ತಿದೆ. ನಿಸರ್ಗ, ಯಾಕೆ ಬಂಗಾರಿ ಇಷ್ಟು ಕೋಪ? ನೋಡು, ನನ್ ಮಾತು ಕೇಳಲ್ವಾ? ಓ ಇವಳು ಇಷ್ಟು ಸತಾಯಿಸ್ತಾ ಇದ್ದಾಳೆ? ಯಾಕೆ ಇಷ್ಟು ಕಾಡ್ತಾ ಇದೀಯ ನನ್ನ ಮಾತು ಕೇಳ ಬಂಗಾರಿ. ಯಾಕೆ ಇಷ್ಟು ಅಯ್ಯೋ ಅನ್ನಿಸ್ತಾ ಇದೀಯ ನನ್ನ? ನಿಸರ್ಗ, ಆರಾಮಾಗಿದ್ಯಾ ಮಗಳೇ? ಮೂವತ್ತೆ ಆರಾಮಾಗಿದ್ದೀನಿ. ನಿಸರ್ಗ, ನಿಸರ್ಗ, ಏನಾಗ್ತಿದೆ? ರಾಧಾ, ರಾಧಾ ಬೇಗ ಬಾ. ಅಯ್ಯಯ್ಯೋ, ಏನಾಯ್ತು? ನಿಸರ್ಗಮ್ಮ ಯಾಕೆ ಹಿಂಗ್ ಬಿದ್ದೋಗೈತೆ? ನಿಸರ್ಗಮ್ಮ, ಅಯ್ಯೋ ನೀರ್ ತರ್ತೀನಿ ರೀ. ನಿಸರ್ಗ, ಅಯ್ಯೋ ಏನಾಯ್ತು? ಮತ್ತೆ ಎತ್ಕೊಳ್ಳಿ, ಸೋಫಾ ಮೇಲೆ ಮಲ್ಸೋಣ. ಅಮ್ಮೋರೆ, ಏನ್ ಗಾಬರಿ ಪಡ್ಬೇಡ್ರಿ, ಒಂದ್ ನಿಮಿಷ ಇರ್ರಿ. ಅಯ್ಯೋ ರಾಧಾ, ಏನ್ ಮಾಡ್ತಾ ಇದ್ಯಾ ನೀನು? ಜನ್ಯ, ಹೋಗು ಫಸ್ಟ್ ಡಾಕ್ಟರ್ ಫೋನ್ ಮಾಡು. ಅಮ್ಮೋರೆ, ಒಂದ್ ನಿಮಿಷ ಇರ್ರಿ, ನಂಗ್ ನಾಳೆ ನೋಡಕ್ ಬರ್ತದೆ. ನಿಸರ್ಗ, ಕಣ್ಬಿಡು, ಏನಾಯ್ತು ನಿನ್ಗೆ? ಅಮ್ಮೋರೆ, ಸಿಹಿ ಸುದ್ದಿ. ಏನ್ ಹೇಳ್ತಿದ್ಯಾ ರಾಧಾ? ಅಂದ್ರೆ ಅಯ್ಯೋ ಅಮ್ಮೋರೆ, ನೀವ್ ಅಜ್ಜಿ ಆಗ್ತಾ ಇದೀರಿ. ಅಯ್ಯೋ, ನಿನ್ ಬಾಯಿ ಸಕ್ಕರೆ ಹಾಕ.
ಏನ್ ಹೇಳ್ತಿದ್ದೀರಾ ಇನ್ನೊಂದ್ಸಲ ಹೇಳೆ. ಅಮ್ಮೋರೇ ನೀವ್ ಅಜ್ಜಿ ಆಗ್ತಾ ಇದೀರಿ, ಜನ್ಯಮ್ಮ ನೀವ್ ದೊಡ್ಡಮ್ಮ ಆಗ್ಬಿಟ್ರಿ. ಅದಕ್ಕ ಎಷ್ಟು ಖುಷಿ ಆಗ್ತದೆ ಕೇಳೋದಕ್ಕೆ, ಎಷ್ಟು ಖುಷಿ ಆಗ್ತದೆ. ನಿಸರ್ಗನ್ ಹೇಳೋಣ ಬೇಗ ಇಬ್ರಿಸು. ನಿಸರ್ಗಮ್ಮ ನಿಸರ್ಗಮ್ಮ ಎಷ್ಟ ಮಾಡ್ಕೊಳ್ಳಿ. ಅಯ್ಯೋ ನಿಸರ್ಗ ಯಾಕೆ ಹಿಂಗ್ ಬಿದ್ದೋಗಿದ್ದಾಳೆ? ಅಮ್ಮ ಏನ ನಿಸರ್ಗಂಗೆ? ನಿಸರ್ಗ ಆರಾಮಾಗಿದ್ಯಾ ತಾನೆ? ಸಿದ್ಧಾರ್ಥಪ್ಪರೇ ಯಾಕೆ ಗಾಬರಿ ಬೀಳ್ತೀರಿ? ಖುಷಿ ಪಡೋ ಸಮಾಚಾರ. ರಾಧಕ್ಕ ಏನ್ ಹೇಳ್ತಾ ಇದ್ದೀರಾ? ಹೌದು ಸಿದ್ದು, ನೀನ್ ಅಪ್ಪ ಆಗ್ತಾ ಇದೀಯಾ. ಅಯ್ಯೋ ನನ್ ಮಗಳೇ ಯಾಕೆ ಅಳೋದು? ಇಂತ ಒಳ್ಳೆ ಖುಷಿ ಸಮಾಚಾರ ಕೊಟ್ಟಿದ್ಯಾ. ನನ್ ಬಂಗಾರ ಯಾರ ದೃಷ್ಟಿನೂ ತಾಳ್ದಂಗಿಲ್ಲಪ್ಪ. ಅಮ್ಮರೇ ನೀವ್ ಇನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು. 3 ತಿಂಗಳವರೆಗೂ ಜಾಸ್ತಿ ಓಡಾಡೋದು ಅದೆಲ್ಲ ಮಾಡ್ಬಾರ್ದು ಅಮ್ಮರೇ. ನಿಸರ್ಗ ಆಗ್ಲಿಂದ ನಾವೆಲ್ಲ ಎಷ್ಟು ಖುಷಿ ಪಡ್ತಾ ಇದೀವಿ. ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ಯಾ? ಅತ್ತೆ ಅಯ್ಯೋ ಶಿವನೇ ಯಾಕೆ ಮಗಳೇ? ಅಲ್ಲ ಎಂತ ಒಳ್ಳೆ ಸುದ್ದಿ ಕೊಟ್ಟಿದ್ಯಾ, ಯಾಕೆ ಅಳ್ತಿಯಮ್ಮ? ಅತ್ತೆ ನಾನು ಏನ್ ಮಾಡ್ಲಿ, ಅಳೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಅತ್ತೆ ನನ್ಗೆ. ನಿಸರ್ಗ ಏನ್ ವಿಚಾರ ಹೇಳು. ಅಮ್ಮ ನಾನ್ ಹೇಳ್ತೀನಿ ಎಲ್ಲ ವಿಚಾರ. ಅಮ್ಮ ನನ್ಗೆ ಈಗ್ಲೇ ಮಗು ಬೇಡ ಅಮ್ಮ. ಅಮ್ಮ ಮುಚ್ಚೋ ಬಾಯಿ. ಏನಂದೆ ಇನ್ನೊಂದ್ಸಲ ಹೇಳು. ಹೌದು ಅಮ್ಮ, ನನ್ಗೆ ಈಗ್ಲೇ ಮಗು ಬೇಡ. ಓಹೋ ಇಷ್ಟು ದೊಡ್ಡವನದ ನೀನು? ಏನು ದೇವ್ರು ಕೊಟ್ಟಿರೋ ವರ ಅದು ಅಲ್ಲ. ಏನಾಗಿದೆ ನಿನ್ಗೆ ಅಂತ? ಸಿದ್ದು ನೀನ್ ಒಳ್ಳೆ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಅನ್ಕೊಂಡಿದ್ದೆ ಕಣೋ, ಈ ತರ ಬೇಜವಾಬ್ದಾರಿ ಅನ್ಕೊಂಡಿರ್ಲಿಲ್ಲ. ಅಮ್ಮ ಇದಕ್ಕೆಲ್ಲ ಸ್ವಲ್ಪ ರೀಸನ್ಸ್ ಇದೆ, ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೋಡು ಸಿದ್ದು, ನೀನು ನನ್ನ ಹೊಟ್ಟೆಲಿ ಇರ್ಬೇಕಾದ್ರೆ ನಾನು ನಿನ್ನ ಬೇಡ ಅನ್ಕೊಂಡಿದ್ದೆ ನೀನು ಇರ್ತಿದ್ದೆ ಇಲ್ಲಿ? ಅದ್ ಹಂಗಲ್ಲಮ್ಮ. ಮನುಷ್ಯ ತರ ಬಿಹೇವ್ ಮಾಡಿಸಿದ್ದು ಅಲ್ಲ ನೀನ ಇದು. ನಾನೆತ್ತ ಮಕ್ಕಳು ಈ ತರ ತಯಾರಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಂತದಾಗಿರೋದು ನಿನ್ಗೆ? ಮಗು ಬೇಡ ಅಂತೀಯಾ? ಅಮ್ಮ ನಾನು ಯಾಕೆ ಇದನ್ ಬೇಡ ಅಂತಿದ್ದೀನಿ ಅಂದ್ರೆ, ಅದೆಂತ ದೊಡ್ಡ ರೀಸನ್ ಇರಿಸಿದ್ದು, ಅದೆಂತದೇ ಕಾರಣ ಇರ್ಲಿ, ನೀನ್ ಅದ್ ಹೆಂಗ್ ಮಗು ಬೇಡ ಅನ್ಕೋತೀಯ ನೀನು? ನೋಡಮ್ಮ, ಅಣ್ಣನ್ಗೆ ಮಗು ಆಗೋವರ್ಗು ನನಗ್ ಮಕ್ಳು ಬೇಡ. ಓಹೋ ತ್ಯಾಗಮಯಿ ಆಗಕ್ ಹೊರಟಿದ್ಯಾ? ದೊಡ್ಡ ತ್ಯಾಗಮಯಿ. ನಿನ್ಗೇನಪ್ಪಾ, ನಿನ್ ಮಗು ಬೇಡ ಅಂತ ಆರಾಮಾಗಿ ಹೇಳ್ತೀಯಾ, ಅಬಾರ್ಷನ್ ಮಾಡ್ಸು ಅಂತ ಹೇಳ್ಬಿಡ್ತೀಯಾ. ಆದ್ರೆ ಅವಳೆಷ್ಟು ಮರಳಬೇಕು ಗೊತ್ತಾ ನಿನ್ಗೆ? ಗೊತ್ತೇನೋ? ಅಮ್ಮ ನಾನು ಅವಳ ಚೆನ್ನಾಗಿ ನೋಡ್ಕೋತೀನಮ್ಮ. ಬೇಕುಫ ಏನು ಆಗಿರೋದು ನಿನ್ಗೆ? ಮಗು ಬೇಡ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಇನ್ನೊಂದ್ಸಲ ನಿನ್ ಬಾಯಿಂದ ಮಾತು ಬಂದ್ರೆ ನೋಡು. ಸಿದ್ಧಾರ್ಥ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಪ್ಪ. ಅಲ್ಲ ಯಾರಿಗಾದ್ರೇನು, ನಮಗಾದ್ರೇನು, ನಿಮಗಾದ್ರೇನು ಮನೆಗೆ ಒಂದ್ ಮಗು ಬರ್ತಾ ಇರೋ ಖುಷಿ ಅಲ್ವೇನಪ್ಪ? ಕೇಳ್ದೆ ಸಿದ್ದು ನಿಮ್ಮದ್ಗೆ ಏನ್ ಹೇಳಿದ್ರು ಅಂತ? ಯಾರ್ದಾದ್ರೇನು ನಮ್ ಮನೆಗ್ ಒಂದ್ ಮಗು ಬರ್ಬೇಕು, ಮೊದಲು ನಿಮಗಾದ್ರೇನು ಅವ್ರಿಗಾದ್ರೇನು? ಅಮ್ಮ ಅದು ನೀನು ವಿಲ್ಲಲ್ಲಿ ಮೊದಲನೇ ಮಗುಗೆ ಆಸ್ತಿ ಅಂದಿದ್ದಲ್ಲ. ಚಿಚ್ಚಿ ನೀನ್ ಇನ್ನ ಅಲ್ಲೇ ಇದ್ಯಾ? ಏನ್ ಸಿದ್ಧಾರ್ಥ್ ನೀನ್ ಅಷ್ಟನ್ನ ನನ್ನ ಅರ್ಥ ಮಾಡ್ಕೊಂಡಿದ್ದು? ಬೇಕಾದ್ರೆ ವಿಲ್ಲು ಬದಲಾಯಿಸಬಹುದಪ್ಪ, ಈ ತರ ಎಲ್ಲ ಮಾಡ್ಬೇಡ ಸಿದ್ದು. ನೋಡು ಆ ಹುಡುಗಿ ಕಷ್ಟ ನೋಡು, ಎಷ್ಟು ನೊಂದು ಬೆಂದಿದೆ ಅಂತ ನೋಡು. ನೆನ್ನೆ ಇದೇ ವಿಚಾರಕ್ಕೆ ನೀವು ಜಗಳ ಮಾಡಿದ್ದು? ಹೌದು ಅಮ್ಮ. ಸಿದ್ದು ತುಂಬಾ ಬದಲಾಗಿದೆ ಮಗನೇ ನೀನು ನನ್ ಸಿದ್ದು ನೇನ ಅಲ್ಲ. ನಿಸರ್ಗ ಮಗಳೇ ಅಳ್ಬೇಡಮ್ಮ, ದಯವಿಟ್ಟು ಅಳ್ಬೇಡ. ಬಾರೋ ಈ ಕಡೆ. ಅಯ್ಯೋ ನನ್ ಕಂದ, ನೆನ್ನೆಯಿಂದ ಎಷ್ಟು ನರಳಿದ್ಯಾ ಮಗಳೇ. ಈ ವಿಚಾರ ನನ್ನ ಹತ್ರ ಹೇಳೋದಲ್ವೇನಮ್ಮ? ಯಾಕೆ ಮಗಳ ಹಿಂಗ್ ಮಾಡ್ಬಿಟ್ಟೆ? ಸಮಾಧಾನ ಮಾಡ್ಕೊ. ಮತ್ತೆ ನಿಮ್ ಹತ್ರ ಹೇಳಕ್ಕಂತಾನೆ ಬಂದೆ. ನೋಡಿದ್ರಲ್ವಾ ನೆನ್ನೆ ಏನಾಯ್ತು ಅಂತ? ನೋಡು ಮಗನೇ, ನಿಂಗೆ ಇವೆಲ್ಲ ಅರ್ಥ ಆಗೋದಿಲ್ಲ. ನಿಮ್ಗೇನು ಮಗು ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು ಅಂದಾಗ ಅದೆಲ್ಲ ಸಿಗಲ್ಲ ಮಗನೇ, ಅರ್ಥ ಮಾಡ್ಕೊಪ್ಪ. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ ಸಿದ್ದು. ಅಮ್ಮ ಅದು ಅಣ್ಣನ್ಗೆ. ನೋಡು ಸಿದ್ಧಾರ್ಥ, ಯಾವ ಕಾಲಕ್ಕೆ ಏನಾಗ್ಬೇಕು ಅಂತ ದೇವ್ರು ಮೊದ್ಲೇ ನಿಶ್ಚಯ ಮಾಡಿರ್ತಾನಪ್ಪ. ನೀನು ಅದ್ರ ವಿರುದ್ಧವಾಗಿ ನಡ್ಕೊಳಂಗಿಲ್ಲ. ನೀನು ಅಕಸ್ಮಾತ್ ಅದ್ರ ವಿರುದ್ಧ ನಡ್ಕೊಳಕ್ ಹೋದೆ ಅನ್ಕೋ, ನಿನ್ಗೆ ಆಪತ್ಕಾಲ ತಪ್ಪಿದ್ದಲ್ಲ ಮಗನೇ, ಅರ್ಥ ಮಾಡ್ಕೊ. ಈ ತರ ಮಾಡೋದು ಒಳ್ಳೇದಲ್ಲಪ್ಪ.